ನೋಡಿ, ಅದು ಹಿಮಾಲಯ ಪರ್ವತದ ಬೇಸಿಗೆ ಏನಿದೆ ಅಲ್ಲಿ ಕೆಳಗಡೆ ದೇವಸ್ಥಾನ. ನಾವು ಅಲ್ಲಿಂದ ಇಳಿದು ಬಂದಿದ್ದೀವಿ. ಕುದುರೆ ನೀರು ಕುಡಿತಾ ಇದೆ. ನೀರು ಕುಡ್ಕೊಂಡು ಹಾಗೇನೆ ಇನ್ನು ಸಾಕಷ್ಟು ಇಳಿಯೋದಿದೆ. ಸ್ನೇಹಿತರೆ, ಗುಪ್ತಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಅಲ್ಲಿ ದೇವಪ್ರಯಾಗ ಗಂಗಾ ಸಂಗಮ ಆಗುವಂಥದ್ದು ಭಾಗೀರಥಿ ಅಲಕ್ನಂದ. ಹಾಗೆ ಇಲ್ಲಿನ ದೇವಪ್ರಯಾಗ ಜನಗಳು ಇಲ್ಲೇ ಪಕ್ಕದಲ್ಲೇ ಸ್ಮಶಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಮುಕ್ತಿಗೋಸ್ಕರ ನೋಡಿ ಎಂಥ ಜಾಗ ಆರಿಸ್ಕೊಂಡಿದ್ದಾರೆ. ನೋಡಿ ನೈಟ್ ವ್ಯೂ ಏನು ಅದ್ಭುತವಾಗಿ ಕಾಣಿಸುತ್ತೆ. ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದ್ದು ಇದೇ ಜಾಗದಲ್ಲಿ ಆಗಿದೆ. ನೋಡಿ ಜೀಪುಗಳಲ್ಲಿದೆ, ಲೈನ್ ಮಾಡಿಬಿಟ್ಟಿದ್ದಾರೆ. ಲೈನಲ್ಲಿ ಹೋಗಿ 6 ಜನ 8 ಜನ 10 ಜನ ಜೀಪುಗಳಿಗೆ ಹತ್ತುವಂಥದ್ದು. ಸರ್ ಫಸ್ಟ್ ಟೈಮ್ ಫುಲ್ ಭಯ ಆಗುತ್ತೆ ಸರ್. ಫೋನ್ ಯಾಕೆ ತೆಗಿಲಿಲ್ಲ ನೀವು ಸರ್? ಬೈಕ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೆ ಫೋನ್, 2 ಫೋನ್. ಸ್ನೇಹಿತರೆ, ಕೇದಾರ್ನಾಥಿಂದ ವಾಪಸ್ ಇಳಿತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ ಹರೀಶ್? 6:30 ಆಗಿದೆ. ನೋಡೋಣ, ಕೆಳಗೆ 3:30-4 ಅವರ್ ಬೇಕಂತೆ. ಸೊ ಬನ್ನಿ ಕೆಳಗಿಳಿಯೋಣ. ಕುದುರೆಗಳು ನೋಡಿ, ಮಳೆ ಬಂದ್ಬಿಡ್ತು. ಜನಗಳು ಅಲ್ಲಿ ಯಾರೋ ಸ್ನೋ ಮೇಲೆ ಆಟ ಆಡ್ತಾವ್ರೆ. ಇಲ್ಲಿ ನೋಡಿ ನಮ್ಗೆ ಹ್ಯಾಂಗೆ ಪೂರ್ತಿ ಬರ್ತಾ ಹಿಂದೆ. ಇದು ಹಿಮಾಲಯ ಪರ್ವತದ ಬೇಸಿಗೆ ಏನಿದೆ ಅಲ್ಲಿ ಕೆಳಗಡೆ ದೇವಸ್ಥಾನ. ನಾವು ಅಲ್ಲಿಂದ ಇಳಿದು ಬಂದಿದ್ದೀವಿ. ಕುದುರೆ ನೀರು ಕುಡಿತಾ ಇದೆ. ನೀರು ಕುಡ್ಕೊಂಡು ಹಾಗೇನೆ ಇನ್ನು ಸಾಕಷ್ಟು ಇಳಿಯೋದು. ಹೆಂಗಿದೆ ನಿಮ್ಮ ಜರ್ನಿ? ನೋಡಿ, ಅಲ್ಲಿ ನಮ್ಮ ಮನೆ ಹೊಡಿದಾಳೆ, ಅಲ್ಲಿ ಮಾಮ, ಅಲ್ಲಿ ಸ್ವಾಮಿಗಳೆಲ್ಲೋದ್ರು ನೋಡಿ. ಅಲ್ಲಿ ಇನ್ನ ಕೆಳಗಡೆಗೆ ಅಲ್ಲಿ ಇಳಿಬೇಕು. ಅಪ್ಪ, ನಿನ್ನ ಅನುಭವ ಸ್ವಲ್ಪ ಧೈರ್ಯ ಬಂದಿದೆಯಾ? ನೋಡಿ, ನಾವು 3 ಜನ ಬಂದ್ವಿ. ಇನ್ನೂ 3 ಕುದುರೆ ಬರಬೇಕು. 3 ಜನ ಬಂದು ಇಲ್ಲಿ ಫಸ್ಟ್ ಒಂದು ಬ್ರೇಕ್ ಕೊಟ್ಟಿದ್ದಾರೆ. ಒಂದೇ ಬ್ರೇಕ್ ಇಳಿಬೇಕಾದ್ರೆ. ಮುಂದೆ ನಿಂತಿದೆಯಲ್ಲ, ಇದು ಪಿಂಕಿ ಅಂತ. ಇದು ವಯಸ್ಸಾಗಿದೆಯಂತೆ, ಭಾಳ ಎಕ್ಸ್ಪೀರಿಯನ್ಸ್ಡು. ಏನು ನುಗ್ತದೆ ಅಂತೀರಾ? ಏಯಪ್ಪ ಮಾಮ, ಹೆಂಗಿತ್ತು ಮಾಮ ನಿನ್ನ ಕುದುರೆ ಎಕ್ಸ್ಪೀರಿಯನ್ಸು? ಹಾಂ, ಆರಾಮಾಗಿ ಬಂದ್ರಾ? ನಿಮಗೆ? ಸರ್ ಫಸ್ಟ್ ಟೈಮ್ ಫುಲ್ ಭಯ ಆಗುತ್ತೆ ಸರ್. ಫೋನ್ ಯಾಕೆ ತೆಗಿಲಿಲ್ಲ ನೀವು? ಸರ್ ಬೈಕ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೆ ಫೋನ್, 2 ಫೋನ್. ನೋಡಿ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಸಿಕ್ತು. ಇದು ಕುದುರೆಗಳು ಹೋಗೋವಂಥ ದಾರಿ, ಕುದುರೆಗಳು ಬ್ರಿಡ್ಜ್. ಇಲ್ಲಿ ಜನ ತೀರಾ ಕಮ್ಮಿ ಓಡಾಡೋದು. ಇಲ್ಲೇ ಇದ್ದೀವಲ್ಲ. ಧನ್ಯವಾದ, ಥ್ಯಾಂಕ್ ಯು. ಜೈ ಕೇದಾರ್. ಫೈನಲ್ ಆಗಿ ಭಗವಂತಂಗೆ ನಮಸ್ಕಾರ ಮಾಡೋದೆಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ. ನಡ್ಕೊಂಬಂದವರು, ಕುದುರೆಲ್ಲಿ ಹೋದವರು ಎಲ್ಲ ಇಲ್ಲಿಂದ ಗೌರಿಕುಂಡ್ ಕಡೆ ಹೋಗುವಂಥದ್ದು ಜೀಪ್. ಅಲ್ಲಿ ನೋಡಿ, ಜೀಪುಗಳಲ್ಲಿದೆ, ಲೈನ್ ಮಾಡಿಬಿಟ್ಟಿದ್ದಾರೆ. ಲೈನಲ್ಲಿ ಹೋಗಿ 6 ಜನ 8 ಜನ 10 ಜನ ಜೀಪುಗಳಿಗೆ ಹತ್ತುವಂಥದ್ದು. ಟೈಮ್ ಬಂದು 10:45. ಟೈಮು 12 ಗಂಟೆ. ನಾವು ಬಂದಿದ್ದ ದಿವಸ ಹೆಂಗಿತ್ತು ಟ್ರಾಫಿಕ್ ಜಾಮು, ಅಲ್ಲಿ ಮೇಲ್ಗಡೆ ಸೋನ್ಪ್ರಯಾಗಕ್ಕೆ ಬಿಡ್ದಂಗೆ ಇವತ್ತಿಗೂ ಕೂಡ ಅದೇ ಕಥೆನೇ. ಕಿಲೋಮೀಟ್ರ್ ಗಟ್ಟಲೆ ನಿಂತಿದ್ದಾವೆ ಗಾಡಿಗಳು. ಎಷ್ಟೊಂದು ಗಾಡಿ ನಿಂತಿದೆ ಪಾರ್ಕಿಂಗು. ಸ್ನೇಹಿತರೆ ನೋಡಿ, ನಾವು ಸೋನ್ಪ್ರಯಾಗಿಂದ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ಆಚೆ ಬಂದಿದ್ದೀವಿ. ಇನ್ನೇನು ಹೆಚ್ಚು ಕಮ್ಮಿ ಫಾಟಾ ತನಕ ಬಂದಿದ್ದೀವಿ. ಹಂಗಿದ್ರು ಗಾಡಿಗಳು 2 ಕಡೆ ಪೊಲೀಸ್ನವ್ರೆ ಅಂತಾರೆ. ಇಲ್ಲಿ ಸೀತಾಪುರ್ 2 ಕಿಲೋಮೀಟ್ರ್ ಸೋನ್ಪ್ರಯಾಗಿಂದ. ಸೀತಾಪುರ್ನ ಪಾರ್ಕಿಂಗು ಫುಲ್ ಆಗಿರೋದ್ರಿಂದ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿ ದರ್ಶನ ಮಾಡೋಗಿ ಅಂತಾರೆ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದವರು
ಅಲ್ಲಿಗೆ ಇನ್ನೂ ಹೆಚ್ಚು ಕಮ್ಮಿ 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇನ್ನೂ ತೋರಿಸ್ತೀನಿ ನಡೀರಿ. ಇನ್ನೂ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ ಇದು. ಇದೇ ಜಾಗದಲ್ಲಿ ಆಗಿದೆ ನೋಡಿದು. ಅದು ಹೆಂಗೆ ಬಿದ್ದು ಎಲ್ಲಿಂದ ಬಿದ್ದು ಕೊಚ್ಕೊಂಬಂದ್ವೋ ಗೊತ್ತಿಲ್ಲ ಮಳೆಗಳಲ್ಲಿ. ನೋಡಿ ಇಲ್ಲೊಂದು, ಅಲ್ಲೊಂದು, ತಿರ್ಗಾ ಅಲ್ಲೊಂದು. ಬರ್ತಾ ರೋಡು ಫಾಟಾ ಇನ್ನು ಮುಂಚೆ, ಗುಪ್ತಕಾಶಿನ ಹಿಂದಕ್ಕೆ. ಅಲ್ಲಿ ನೋಡ್ರಿ ಎಲ್ಲ ರೋಡುಗಳಲ್ಲಿ ಈ ಕಾಂಕ್ರೀಟ್ ಮಿಕ್ಸರ್ ಮಿಷಿನುಗಳು, ಲಾರಿಗಳು. ಇಲ್ಲೊಂದು ಬಿದ್ದಿದೆ, ತಿರ್ಗಾ ಅಲ್ಲೊಂದು ಬಿದ್ದಿದೆ, ಅದು ತೋರಿಸ್ತೀನಿ. ತಿರ್ಗಾ ಇನ್ನೂ ಅಲ್ಲೊಂದಿದೆ, ತೋರಿಸ್ತೀನಿ. ಇಲ್ಲೊಂದು ಬಿದ್ದಿದೆ ನೋಡಿ, ಇಲ್ಲೊಂದು ಬಿದ್ದಿದೆ ನೋಡಿ. ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ಗುಪ್ತಕಾಶಿ. ಗುಪ್ತಕಾಶಿ, ಇಲ್ಲಿ ದೇವಸ್ಥಾನ ಇದೆ ಗುಪ್ತಕಾಶಿಲೂ. ಸ್ನೇಹಿತರೆ, ಗುಪ್ತಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದಿದೆ ನೋಡಿ. ಶ್ರೀ ಕಾಶಿ ವಿಶ್ವನಾಥ್ ಮಂದಿರ್, ಗುಪ್ತಕಾಶಿ. ನೋಡಿ ಆ ಕಡೆ ಯಮುನಾ, ಈ ಕಡೆ ಗಂಗಾ. ಗಂಗಾ ಯಮುನಾ. ಆಯಿತು, ಪರಮ ಪಾವನ ಆಯಿತು ಮಾಮ. ಗಂಗಾನೂ ಹಾಕೊಳ್ಳಿ, ಯಮುನಾನೂ ಹಾಕೊಳ್ಳಿ. ನೋಡಿ, ಗುಪ್ತಕಾಶಿನಲ್ಲಿ ಇದು ಗಂಗಾ, ಹಾಗೆ ಇದು ಬಂದು ಯಮುನಾ. ಏನು ಮಾಮ, ಕರೆಕ್ಟಾಗಿ ಬಂದ್ಬಿಟ್ಟಲ್ಲ ಮಾಮ ಟೈಮಿಂಗು. ಇಲ್ಲಿ ಉತ್ತರಾಖಂಡ್ ಟೂರಿಸಮ್ ಹಾಕಿದ್ದಾರೆ ಬೋರ್ಡು. ನಿಯರೆಸ್ಟ್ ಪ್ಲೇಸಸ್ಸು ಮದಮೇಶ್ವರ್ 51, ಕೇದಾರ್ನಾಥ್ 50, ತುಂಗನಾಥ್ 42, ಓಂಕಾರೇಶ್ವರ್ 14, ಗೌರಿಕುಂಡ್ 30. ಆದರೆ ಇಲ್ಲಿ ಗುಪ್ತಕಾಶಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದ 1 ಗಂಟೆವರೆಗೂ ಸರ್ವದರ್ಶನ ಇರುತ್ತೆ. ದರ್ಶನ ಎಲ್ಲ 1 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಅವಾಗ ಎಲ್ಲರೂ ಹೋಗಿ ಕಾಶಿ ವಿಶ್ವನಾಥನ ಗುಪ್ತಕಾಶಿನಲ್ಲಿ ಮುಟ್ಬೋದು, ನಮಸ್ಕಾರ ಮಾಡ್ಕೊಳ್ಬೋದು. ಅಂದರೆ ಪಬ್ಲಿಕ್ಗೆ ಎಲ್ಲೋ ಇರುತ್ತೆ. 7:30ಗೆ ಆರತಿ ಆಗುತ್ತೆ, ಮತ್ತೆ ಅದು ಆವಾಗ ಪೂಜಾರು ಮಾತ್ರ ಹೋಗುವಂಥದ್ದು. ರೋಡ್ ಉದ್ದಕ್ಕೂ ಹಿಂಗೆ ಇದೆ, ಬರೀ ಹಿಂಗೆ ಇದೆ.
ಬದ್ರಿನಾಥ್ಗೆ ಹೋಗಿದ್ದು ರೋಡ್ ನಾವು ಇಲ್ಲಿಗೆ ಬಂದು ಹೋಗ್ಬೇಕಾಯ್ತು ರುದ್ರಪ್ರಯಾಗಕ್ಕೆ. ಇವಾಗ ನಾವು ಅಲ್ಲೆಲ್ಲೋ ಶಾರ್ಟ್ ಕಟ್ಟಲ್ಲಿ ಹೋದ್ವಿ ಸಿಂಗಲ್ ರೋಡಲ್ಲಿ. ಆಚೆ ಕಡೆ ಸಖತ್ ಬಿಸಿ. ಒಂದು ನಿಮಿಷ ಹರೀಶ್ ಕೇಳ್ಕೊಬೇಕಿತ್ತು, ಆ ಕಡೆ ಏನು ರೋಡ್ ಹೋಗ್ತಾ ಇರೋದು? ಅದು ರುದ್ರಪ್ರಯಾಗ ಆಗಿರಬೇಕು. ಅಲ್ಲೊಂದು ನೋಡಿ, ಅಲ್ಲಿದೆ ನೋಡಿ ಟನಲ್. ಅಲ್ಲಿಂದ ಬದ್ರಿನಾಥ್, ಆ ಟನಲ್ ಒಳಗಡೆ ಬದ್ರಿನಾಥ್ಗೆ ಹೋಗುವಂಥದ್ದು. ಅಲ್ಲಿಂದ ನಾವು ಆ ಕಡೆಯಿಂದ ಎಡಗಡೆಯಿಂದ ಬಂದಿದ್ದು, ಟನಲಲ್ಲಿ ನುಗ್ಗಿ ಬದ್ರಿನಾಥ್ಗೆ ಹೋದ್ವಿ. ಶ್ರೀನಗರ್ 33, ರಿಷಿಕೇಶ್ 123. ಏನಿವತ್ತು ಶನಿವಾರ, ಅದು ಏನೇನು ಟ್ರಾಫಿಕ್ ಜಾಮ್ ಆಗಿರುತ್ತದ. ಸ್ನೇಹಿತರೆ, ಒಂದು 12:30 ಆಗಿತ್ತು ಇದರಿಂದ ಹೊರಟಾಗ ನಾವು ಸೀತಾಪುರಿಂದ, ಅಂದರೆ ಸೋನ್ಪ್ರಯಾಗಿಂದ ಈ ಕಡೆ ಕೇದಾರ್ನಾಥಿಂದ ಅಂತ ಇಟ್ಕೊಳ್ಳಿ. ರುದ್ರಪ್ರಯಾಗ ಬಂದಿದ್ವಿ. ರುದ್ರಪ್ರಯಾಗಲ್ಲಿ 2 ನದಿ ಸಂಗಮ ಆಗುವಂಥದ್ದು. ಇಷ್ಟು ಹೈಟ್ ಪ್ಲೇಸಲ್ಲಿದ್ದೀವಿ. ನಿಮಗಿಂದ ಕಾಣಿಸ್ತಾ ಇರ್ಬೋದಿತ್ತ ಬೆಟ್ಟ ಗುಡ್ಡ ಎಲ್ಲ. ಇಷ್ಟರಲ್ಲಿದ್ರೂ ಕೂಡ ನಮ್ಮ ಕಡೆ ಪೀಕ್ ಸಮ್ಮರು, ತುಂಬ ದೊಡ್ಡ ಸಮ್ಮರ್ ಅನ್ಸೋರು ಹಿಂಗೆ ಇಷ್ಟೊಂದು ಬಿಸಿ ಇರಲ್ಲ. ಈ ಕಡೆ ನಾರ್ತ್ ಇಂಡಿಯಾ ಏನಿದೆ, ಉತ್ತರ ಭಾರತ, ಇಲ್ಲೆಲ್ಲ ಸಮ್ಮರ್ ಅಂತ ಹೇಳಿದ್ರೆ ಜೂನಲ್ಲಿ ಶುರುವಾಗುವಂಥದ್ದು. ಅದಕ್ಕೆ ಕೇದಾರ್ನಾಥ್ ಎಲ್ಲ ಕಡೆ ರಶ್ಯನೇ. ದಯವಿಟ್ಟು ನಾವು ನಮ್ಮ ಕಡೆ ವಾತಾವರಣ ಮಳೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕಡೆ ಬರಬೇಡಿ. ಜೂನ್ ಪೂರ್ತಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿ. ಇಷ್ಟ್ರ ಮೇಲಿದ್ದೀನಿ, ನಾನು ರಾಜಸ್ಥಾನಲ್ಲಿ ಇದ್ದೀನೇನೋ ಅನ್ನಿಸ್ತಾ ಇದೆ. ಅಷ್ಟು ಬಿಸಿ ಗಾಳಿ ಬರ್ತಾ ಇದೆ. ಅಲ್ಲಿ ಒಳಗಡೆ ಹೋಗಿದ್ದೆ ಹೋಟ್ಲೊಳಗೆ, ಅಲ್ಲಿರೋಕ್ಕಾಗಿಲ್ಲ ಅಂತ ಹೇಳಿ ಓಪನಲ್ಲಿ ಕೂತಿದ್ದೀನಿ. ಹಂಗಿದ್ರು ಬಿಸಿ ಗಾಳಿ. घूम जा थोड़ा, घूम जा. ये जो पीछे लिखा है उपेंद्र, कहाँ का है ये नाम? किसका नाम है ये? तेरा नाम है? अच्छा, ये क्यों पूछा मैंने? हमारा साउथ इंडिया का वो सुपरस्टार है, इसलिए पूछा उपेंद्र करके. ठीक है, जाओ. पूर्ति लैंडस्लाइड ಝೋನ್ है ಇದು. ನೀರು ಹೆಂಗೆ ಗೊತ್ತದ ಹಂಗೆ ಏನು ಬೋರ್ಡ್ ಅದು? ಇದು ಪಂಚಾಯತ್. ಶ್ರೀನಗರ ಅಂತ ಏನು ಸಿಗತ್ತೆ ಇಲ್ಲಿ ಹಾಕ್ಸಿದ್ವಿ, ಉತ್ತರಾಖಂಡನೇ. 32, 31 ಲೀಟ್ರು, 89 ರೂಪಾಯಿ 12 ಪೈಸಾ. ರಯ್ಯ ನೋಡಿ, ಅಲ್ಲಿ ದೇವಪ್ರಯಾಗ ಗಂಗಾ ಸಂಗಮ ಆಗುವಂಥದ್ದು, ಭಾಗೀರಥಿ ಅಲಕ್ನಂದ. ಹಾಗೆ ಇಲ್ಲಿನ ದೇವಪ್ರಯಾಗ ಜನಗಳು ಇಲ್ಲೇ ಪಕ್ಕದಲ್ಲೇ ಸ್ಮಶಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಮುಕ್ತಿಗೋಸ್ಕರ ನೋಡಿ ಎಂಥ ಜಾಗ ಆರಿಸ್ಕೊಂಡಿದ್ದಾರೆ ನೋಡಿ. ಇಲ್ಲಿಂದ ತಾಯಿ ಗಂಗೆ ಮುಂದಕ್ಕೆ ಹರಿಯುವಂಥದ್ದು. ಇಲ್ಲಿ ದೇವಪ್ರಯಾಗ ಬಂದಾಗ ಈ ಕಡೆ ಸಂಗಮ್ ರೋಡ್ ಅಂತ ಹಾಕಿದ್ದಾರೆ. ಎಷ್ಟೊಂದು ಜನ ಇಲ್ಲೆಲ್ಲ ಕಾರುಗಳನ್ನ ನಿಲ್ಲಿಸಿ ಅಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ಹೋಗಿ ಆ ಕಡೆ ಹೋಗುವಂಥದ್ದು. ಗೊತ್ತಿಲ್ಲದೆ ನಾನು ಆ ಕಡೆ ಹಿಡಿದ್ರೆ ಸ್ಮಶಾನಕ್ಕೆ ಇಳಿಬೇಕಾಗ್ತದೆ ಅವರಲ್ಲಿ. ನೋಡಿ ಇಲ್ಲಿ ಹೋಗ್ಬೇಕು ನಾವು. ನೋಡಿ ನೈಟ್ ವ್ಯೂ ಏನು ಅದ್ಭುತವಾಗಿ ಕಾಣಿಸುತ್ತೆ. ತಾಯಿ ಗಂಗೆ ಇಲ್ಲಿಂದ ಪ್ರಾರಂಭವಾಗುವಂಥದ್ದು, ಭಾಗೀರಥಿ ಅಲಕ್ನಂದ.